ಕಡಿಮೆ ಪದಾರ್ಥಗಳನ್ನು ಬಳಸಿ ಪಾಕವನ್ನು ಮಾಡದೆ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಇದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ವೀಟನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ 2 ಬೌಲ್ನಷ್ಟು ಮಿಲ್ಕ್ ಪೌಡರ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಮೇಜರ್ಮೆಂಟ್ ಬಂದು ಯಾವ ಕಪ್ ಆದರೂ ಸರಿ, ಯಾವುದೇ ರೀತಿಯ ಬೌಲ್ ಆದರೂ ಸರಿ, ನಾವು ಯಾವ ಪ್ರಮಾಣದಲ್ಲಿ ಅಳತೆಯನ್ನು ಮಾಡಲಿಕ್ಕೆ ಪಾತ್ರೆಯನ್ನು ತೆಗೆದುಕೊಂಡಿರ್ತೀವಲ್ಲ ಆ ಒಂದು ಕಪ್ಪಲ್ಲಿ ಅಥವಾ ಬೌಲಲ್ಲಿ 2 ಕಪ್ ನಾನಿಲ್ಲಿ ಮಿಲ್ಕ್ ಪೌಡರ್ನ ತೆಗೆದುಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಫಸ್ಟು ಕಲಿಸ್ಲಿಕ್ಕೆ ಅದೇ ಬೌಲಲ್ಲಿ 1 ಬೌಲ್ ನೀರನ್ನು ತೆಗೆದುಕೊಂಡು ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಾಲು ಪೌಡ್ರು ಮತ್ತು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಕಲಿಸ್ಕೋಬೇಕು. ನಾನಿವಾಗ ಗ್ಯಾಸ್ ಏನು ಹಚ್ಚಿಲ್ಲ, ಇದು ಗಂಟೇನು ಆಗದೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಸ್ವೀಟಿಗೆ ನಾವಿಲ್ಲಿ ಹಾಲು ಅಥವಾ ತುಪ್ಪ ಏನನ್ನು ಬಳಸದೆ ಮಾಡ್ಬೋದು. ನೋಡಿ, ಇವಾಗ ಹಾಲು ಮತ್ತು ನೀರು ಎರಡೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಮಿಕ್ಸ್ ಆದ ನಂತರ ನಾನು ಮತ್ತೊಂದು ಬೌಲು ಅದೇ ಪಾತ್ರೆಯಲ್ಲಿ ನೀರನ್ನು 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 2 ಕಪ್ ಹಾಲಿನ ಪೌಡ್ರಿಗೆ 2 ಕಪ್ ನೀರನ್ನು ತೆಗೆದುಕೋಬೇಕು. ಇವಾಗ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಈ ಹಾಲು ಪೌಡ್ರ್ ಮತ್ತು ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಹಾಲು ಥರನೇ ಕಾಯಿಸ್ಕೋಬೇಕು. ನಾವು ಮಾಮೂಲಿಯಾಗಿ ಹಾಲನ್ನು ಕಾಯಿಸ್ತೀವಲ್ಲ ಉಕ್ಕು ಬರೋ ಥರ, ಅದೇ ಥರನೇ ಇದನ್ನು ಕೂಡ ಕಾಯಿಸ್ಕೋಬೇಕು. ಅಲ್ಲಿವರೆಗೂ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಸಂಪೂರ್ಣವಾಗಿ ಕಾದಿದೆ ಈ ಹಾಲು. ಬಬಲ್ಸ್ ಕೂಡ ಬರ್ತಾ ಇದೆ. ಇದಕ್ಕೆ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಇದು ಜ್ಯೂಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಒಂದೇ ಸಲ ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೊತ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹಾಲೆಲ್ಲ ಒಡಿಬೇಕು. ನೋಡಿ, ನಾನು ಒಂದೇ ಸಲ ಹಾಕ್ತಾಯಿಲ್ಲ. ಒಂದೇ ಸಲ ಹಾಕೋದ್ರಿಂದ ಇದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ತಿರ್ಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ಇದು ಹಾಲು ಚೆನ್ನಾಗಿ ಒಡ್ಕೋಬೇಕು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಒಡೆದಿದೆ ಮತ್ತು ಇವಾಗ ಗಟ್ಟಿ ಕೂಡ ಆಗ್ತಾಯಿದೆ. ಈ ಸ್ವೀಟ್ ಆಗೋವರೆಗೂ ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಮಾಡಬೇಕು, ಬಿಡದೇನೆ ಕೈ ಕೂಡ ಆಡಿಸ್ತಾನೆ ಇರಬೇಕು. ಇದರಲ್ಲಿರ್ತಕ್ಕಂಥ ತೇವಾಂಶ ಅಂದರೆ ನೀರಿನಂಶ ಎಲ್ಲ ಪೂರ್ತಿ ಕಡಿಮೆ ಆಗೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈ ಸ್ವೀಟನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಸುಮಾರು ಒಂದು ಮುಕ್ಕಾಲು ಗಂಟೆ ಅಂತೂ ಬೇಕಾಗುತ್ತೆ. ನೋಡಿ, ಇವಾಗ ತೇವಾಂಶ ಎಲ್ಲ ಪೂರ್ತಿ ಕಡಿಮೆ ಆಗಿದೆ. ಇವಾಗ ಅದೇ ಒಂದು ಬೌಲ್ ಮೆಜರ್ಮೆಂಟಲ್ಲಿ ಅರ್ಧ ಬೌಲ್ ನನ್ನ ಸಕ್ಕರೆನ ತೆಗೆದುಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಬೇಕಾದರೆ ಬೆಲ್ಲವನ್ನು ಕೂಡ ಬಳಸ್ಬೋದು. ಸ್ವೀಟ್ನ ತುಂಬ ಜಾಸ್ತಿ ಸ್ವೀಟ್ ಇಷ್ಟಪಡೋರು 1 ಬೌಲನ್ನ ಹಾಕ್ಕೋಬೋದು. ಇಲ್ಲಿ ಅರ್ಧ ಬೌಲ್ ಆದರೆ ಸಾಕಾಗುತ್ತೆ. ಮಿಲ್ಕ್ ಪೌಡರ್ ಕೂಡ ತುಂಬ ಸ್ವೀಟ್ ಇರುತ್ತೆ. ತೇವಾಂಶ ಪೂರ್ತಿ ಕಡಿಮೆ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗೆಲ್ಲ ಕಡಿಮೆ ಆಗಿದೆ. ನಾವು ಈ ರೀತಿ ತಿರುವಿ ಹಾಕಿದಾಗ ಇದು ತಳ ಬಿಡಬೇಕು. ಇವಾಗ ಸ್ಟೀಲ್ ತಾಟಿಗೆ ಅಥವಾ ಬಾಕ್ಸ್ಗೆ ನಾನು ತುಪ್ಪ ಕೂಡ ಹಚ್ಚಿಟ್ಟಿದ್ದೀನಿ. ನೋಡಿ, ಇದು ತಿರುವಿ ಹಾಕಿದಾಗ ತಳ ಬಿಡ್ತಾ ಇದೆ. ಇಷ್ಟ ಆದರೆ ಸಾಕು, ಇವಾಗ ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ತುಪ್ಪ ಹಚ್ಚಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವಿವಾಗ ಸೆಟ್ ಮಾಡಬೇಕು. ಸ್ವಲ್ಪ ಮೇಲ್ಗಡೆ ಮತ್ತು ಕೆಳಭಾಗದಲ್ಲಿ ಸೆಟ್ ಆಗೋವರೆಗೂ ಈ ರೀತಿ ಅಂದು ಮೇಲೆ ಒಂದು ಸೌಟ್ಗೆ ಸ್ವಲ್ಪ ತುಪ್ಪವನ್ನು ಸವರಿ ಕೂಡ ಈ ರೀತಿ ಲೆವೆಲ್ಲಾಗಿ ಮಾಡ್ಕೋಬೇಕು. ಇದು ಸೆಟ್ ಆಗಲಿಕ್ಕೆ ಸ್ವಲ್ಪ ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ, ಅಂದರೆ 2 ಅವರ್ ಆದರೂ ಬೇಕಾಗುತ್ತೆ. ಈ ಸ್ವೀಟು ಗಟ್ಟಿ ಆಗೋದಿಲ್ಲ, ಅಂದರೆ ಇದು ತುಂಬ ಸ್ಮೂತಾಗಿರುತ್ತೆ. ಈ ಸ್ವೀಟು ಕೇಕ್ ಥರ ಇರುತ್ತೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಅವರ್ ಆದರೂ ಇದನ್ನು ಹಾಗೆ ಬಿಡಬೇಕು. ನೋಡಿ, ಇವಾಗ ಎಲ್ಲ ಸೆಟ್ ಆಗಿದೆ. ಬಾಕ್ಸ್ನ ಮುಚ್ಚುಳದಿಂದಲೇ ಇವಾಗ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 2 ಅವರ್ ಆಗಿದೆ. ಇವಾಗ ಪೂರ್ತಿ ಸೈಡೆಲ್ಲ ಬಿಟ್ಕೊಂಡಿದೆ. ಫಸ್ಟ್ ಚಾಕುವಿನಿಂದ ಈ ಥರ ಸೈಡೆಲ್ಲ ಅನ್ಕೋಬೇಕು, ಹಾಗಾದರೆ ತೆಗಿಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಕೆಳಗಡೆ ನಾನಿಲ್ಲಿ ಒಂದು ಬಟರ್ ಪೇಪರ್ನ ತೆಗೆದುಕೊಂಡಿದ್ದೀನಿ, ಇಲ್ಲದೇ ಇದ್ರೂ ನಡೆಯುತ್ತೆ. ಶೀಟ್ ಇದ್ದರೆ ಶೀಟ್ ಆದರೂ ಹಾಕೋಬೋದು. ಈ ರೀತಿ ತಿರುವಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ತೆಗಿಬೇಕು. ಈ ಸ್ವೀಟು ನೋಡಿ ಈ ರೀತಿ ಬಂದಿದೆ.
ಸೇಮ್ ಕೇಕ್ ಥರ ಫೀಲ್ ಆಗುತ್ತೆ. ಈ ಸ್ವೀಟ್ ಹೆಸರು ಬಂದು ಕಲಾಕಂದ್ ಅಂತ. ಇದು ಉತ್ತರ ಕರ್ನಾಟಕದ ತುಂಬ ಫೇಮಸ್ ಸ್ವೀಟ್ ಇದು. ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅಷ್ಟನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಯಾವಾಗ ಬೇಕೋ ಆವಾಗ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತಿನ್ಬೋದು. ಈ ಸ್ವೀಟು ಗಟ್ಟಿ ಏನಾಗೋದಿಲ್ಲ, ಸ್ಮೂತ್ ಆಗಿರೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ನೋಡಿ, ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಎಷ್ಟು ಅದ್ಭುತವಾದ ಒಂದು ಸ್ವೀಟನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಕೇವಲ ಬರೀ 3 ಪದಾರ್ಥಗಳನ್ನು ಇಲ್ಲಿ ಹಾಕಲಾಗಿದೆ. ಈ ಸ್ವೀಟನ್ನು ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.